ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವೈಭವ ಲಕ್ಷ್ಮಿ ವ್ರತ ಮಾಡುವುದು ಹೇಗೆ, ಎಷ್ಟು ಶುಕ್ರವಾರಗಳವರೆಗೆ ವೈಭವ ಲಕ್ಷ್ಮಿ ವ್ರತವನ್ನು ಮಾಡಬೇಕು, ಯಾರು ಮಾಡಬೇಕು, ಶುಕ್ರವಾರದ ವೈಭವ ಲಕ್ಷ್ಮಿ ವ್ರತ ಮಾಡುವ ನಿಯಮಗಳ್ಯಾವುವು, ಶುಕ್ರವಾರ ವೈಭವ ಲಕ್ಷ್ಮಿ ವ್ರತ ಮಾಡುವುದು ಹೇಗೆ, ಈ ವ್ರತದ ಪ್ರಯೋಜನವೇನು ಎಂಬ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶುಕ್ರವಾರ ವೈಭವಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಸಂಪತ್ತು, ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಪತಿ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಶ್ರೀ ವೈಭವಲಕ್ಷ್ಮಿ ವ್ರತವನ್ನು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಇದು ಸಂಪತ್ತು, ಸುಖ ಮತ್ತು ನೆಮ್ಮದಿಯನ್ನು ನೀಡುವ ಅತ್ಯಂತ ಶಕ್ತಿಶಾಲಿ ಪೂಜೆಯಾಗಿದೆ. ಈ ಪೂಜೆಯನ್ನು ಪುರುಷರು ಅಥವಾ ಮಹಿಳೆಯರು ಯಾರು ಬೇಕಾದರೂ ಮಾಡಬಹುದು, ಆದರೆ ಮನೆಯಲ್ಲಿ ಸುಮಂಗಲಿಯರು ಮಾಡುವುದು ಅತ್ಯಂತ ಶ್ರೇಷ್ಠ. ವೈಭವ ಲಕ್ಷ್ಮಿ ವ್ರತವನ್ನು ಮುಖ್ಯವಾಗಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದಲು ಮತ್ತು ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ನೆಲೆಸಲು ಪ್ರತಿ ಶುಕ್ರವಾರದಂದು ಆಚರಣೆ ಮಾಡುತ್ತೇವೆ. ಈ ಪೂಜೆಯನ್ನು ಅತ್ಯಂತ ಭಕ್ತಿ ಮತ್ತು ಶುದ್ಧತೆಯಿಂದ ಮಾಡಬೇಕು. ಪೂಜೆಯ ಪೂರ್ವ ಸಿದ್ಧತೆ ಮತ್ತು ನಿಯಮಗಳು. ದಿನ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು. ನಿಮ್ಮ ಇಷ್ಟಾರ್ಥಗಳಿಗೆ ಅನುಗುಣವಾಗಿ ಶ್ರದ್ಧೆಗೆ ತಕ್ಕಂತೆ 11 ದಿನ, 21 ದಿನ ಅಥವಾ 51 ಶುಕ್ರವಾರಗಳ ಕಾಲ ಈ ವ್ರತವನ್ನು ಮಾಡಲು ಸಂಕಲ್ಪ ಮಾಡಿಕೊಳ್ಳಬೇಕು. ಸಮಯ. ವೈಭವಲಕ್ಷ್ಮಿ ಪೂಜೆಯನ್ನು ಸಂಜೆ 5 ಗಂಟೆಯ ನಂತರ ಪ್ರದೋಷ ಕಾಲದಲ್ಲಿ ಮಾಡುವುದು ಅತ್ಯಂತ ಉತ್ತಮ ಸಮಯ. ಶುಕ್ರವಾರ ಇಡೀ ದಿನ ಉಪವಾಸ ಇರಬೇಕು. ಆರೋಗ್ಯ ಸಮಸ್ಯೆ ಇದ್ದರೆ 1 ಹೊತ್ತು ಸಾತ್ವಿಕ ಆಹಾರ ಅಥವಾ ಹಣ್ಣುಗಳನ್ನು ಸೇವಿಸಬಹುದು. ಪೂಜೆಯ ಪೂರ್ವ ಸಿದ್ಧತೆ ಎಂದರೆ ವೈಭವಲಕ್ಷ್ಮಿ ಪೂಜೆ ಮಾಡಲು ಪೂಜಾ ಸಾಮಗ್ರಿಗಳು: ವೈಭವಲಕ್ಷ್ಮಿ ಫೋಟೋ, ಕಳಸ, ತಾಮ್ರ ಅಥವಾ ಹಿತ್ತಾಳೆ ಚೊಂಬು, ಅಕ್ಕಿ, ತೆಂಗಿನಕಾಯಿ, ಚಿನ್ನ ಅಥವಾ ಬೆಳ್ಳಿಯ ಒಡವೆ, ನಾಣ್ಯಗಳು, ಕೆಂಪು ಹೂಗಳು, ಶ್ರೀಗಂಧ, ಕುಂಕುಮ, ಧೂಪ, ದೀಪ, ಚಂದನ, ಎಲೆ, ಅಡಿಕೆ, ತಾಂಬೂಲ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೂಜೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಮಂಗಳ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಅಥವಾ ಶುಕ್ರವಾರ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡುವವರು ಮತ್ತೊಮ್ಮೆ ಕೈಕಾಲು ತೊಳೆದು ಮಡಿ ಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣೆಯನ್ನು ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಸ್ವಲ್ಪ ಅಕ್ಕಿಯನ್ನು ಹರಡಬೇಕು. ಮಣೆಯ ಮಧ್ಯಭಾಗದಲ್ಲಿ ಅಕ್ಕಿಯನ್ನು ಹರಡಿರುವ ಸ್ಥಳದಲ್ಲಿ ಅಕ್ಕಿಯ ಮಧ್ಯಭಾಗದಲ್ಲಿ ತಾಮ್ರ ಮತ್ತು ಬೆಳ್ಳಿಯ ಕಳಶವನ್ನು ಇಡಬೇಕು. ಕಳಶದೊಳಗೆ ನೀರು, ಅಡಿಕೆ, ನಾಣ್ಯ ಮತ್ತು ಒಂದು ಅರಿಶಿನ ಕೊಂಬನ್ನು ಹಾಕಿ ಕಳಶದ ಬಾಯಿಗೆ ಮಾವಿನ ಎಲೆ, ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಿಕೊಳ್ಳಬೇಕು. ಕಳಶದ ಮುಂದೆ ಅಥವಾ ಹಿಂದೆ ಶ್ರೀ ವೈಭವಲಕ್ಷ್ಮಿಯ ದೇವಿಯ ಫೋಟೋ ಅಥವಾ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಕಳಶಕ್ಕೆ ಮತ್ತು ದೇವಿಗೆ ಕುಂಕುಮ, ಅರಿಶಿನ ಹಾಗೂ ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ದೇವಿಯ ಮುಂದೆ ಒಂದು ಬಟ್ಟಲಿನಲ್ಲಿ ಅಥವಾ ತಟ್ಟೆಯಲ್ಲಿ ಚಿನ್ನ ಅಥವಾ ಬೆಳ್ಳಿಯ ಒಡವೆ ಅಥವಾ ನಾಣ್ಯಗಳನ್ನು ಇಟ್ಟು ಅದಕ್ಕೆ ಪೂಜೆ ಮಾಡುವುದು ಈ ವ್ರತದ ಮುಖ್ಯ ನಿಯಮ. ವೈಭವಲಕ್ಷ್ಮಿ ಪೂಜೆ ಮಾಡುವ ಸರಳ ಪೂಜಾ ವಿಧಾನ. ಗಣೇಶ ಪೂಜೆ. ಮೊದಲು ಪ್ರಥಮ ಪೂಜಿತ ಗಣೇಶನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಪೂಜೆಯನ್ನು ಆರಂಭ ಮಾಡಬೇಕು. ಗಣೇಶನ ಪೂಜೆ, ದೀಪ, ಧೂಪ, ನೈವೇದ್ಯ ಅರ್ಪಣೆ ಮಾಡಿದ ಮೇಲೆ ಲಕ್ಷ್ಮಿ ಆಹ್ವಾನ ಮಾಡಿಕೊಳ್ಳಬೇಕು. ಓಂ ಶ್ರೀ ವೈಭವಲಕ್ಷ್ಮೀ ನಮಃ ಎಂದು ಹೇಳುತ್ತಾ ದೇವಿಗೆ ಧೂಪ, ದೀಪ ಮತ್ತು ಗಂಧವನ್ನು ಸಮರ್ಪಣೆ ಮಾಡಿ ಅಷ್ಟಲಕ್ಷ್ಮಿ ಸ್ಮರಣೆಯನ್ನು ಮಾಡಬೇಕು. ವೈಭವಲಕ್ಷ್ಮಿಯೊಂದಿಗೆ ಅಷ್ಟಲಕ್ಷ್ಮಿಯರ ರೂಪಗಳನ್ನು ಅಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಶೌರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ವಿಜಯಲಕ್ಷ್ಮಿ, ರಾಜಲಕ್ಷ್ಮಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು. ಮಂತ್ರ ಪಠನೆ. ಲಕ್ಷ್ಮಿ ಅಷ್ಟೋತ್ತರ ಅಥವಾ ಶ್ರೀ ಸಿದ್ಧಿ ಲಕ್ಷ್ಮಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು. ಅಷ್ಟಲಕ್ಷ್ಮಿ ದೇವಿಯರಿಗೂ ನೈವೇದ್ಯವನ್ನು ಅರ್ಪಣೆ ಮಾಡಿ ದೇವಿಗೆ ಪ್ರಿಯವಾದ ಹಾಲಿನ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಶ್ರೀ ವೈಭವಲಕ್ಷ್ಮಿ ದೇವಿಗೆ ಅರ್ಪಣೆ ಮಾಡಬೇಕು. ಮಂಗಳಾರತಿ. ಕೊನೆಯಲ್ಲಿ ಕರ್ಪೂರದ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಬೇಕು. ವ್ರತದ ಉದ್ಯಾಪನೆ. ಮುಕ್ತಾಯದ ನಿಯಮಗಳು. ನಿಮ್ಮ ಸಂಕಲ್ಪದ ಕೊನೆಯ ಶುಕ್ರವಾರದಂದು ವ್ರತವನ್ನು ಉದ್ಯಾಪನೆ ಮಾಡಬೇಕು. ಅಂದು ಕನಿಷ್ಠ 7 ಜನ, 11 ಜನ ಅಥವಾ 21 ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ, ಕುಂಕುಮ, ಪ್ರಸಾದ, ಪಾಯಸ ಮತ್ತು ವೈಭವಲಕ್ಷ್ಮಿಯ ವ್ರತದ ಪುಸ್ತಕಗಳನ್ನು ಮಂಗಳ ದ್ರವ್ಯಗಳೊಂದಿಗೆ ಉಡುಗೊರೆಯಾಗಿ ನೀಡಿ
ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ವೈಭವಲಕ್ಷ್ಮಿ ಪೂಜೆಯ ನಂತರ ದಂತಕಥೆಯನ್ನು ಓದುವುದು ಅಥವಾ ಕೇಳುವುದರೊಂದಿಗೆ ಮುಕ್ತಾಯ ಮಾಡಿಕೊಳ್ಳಬೇಕು. ವೈಭವಲಕ್ಷ್ಮಿಯ ವ್ರತವನ್ನು ಆಚರಿಸುವ ನಿಯಮಗಳಲ್ಲಿ ವೈಭವಲಕ್ಷ್ಮಿ ಪುಸ್ತಕಗಳನ್ನು 11, 21, 51 ಅಥವಾ 101 ಜನರಿಗೆ ಉಚಿತವಾಗಿ ವಿತರಿಸುವ ಪದ್ಧತಿಯೂ ಇದೆ. ಓರ್ವ ಲಕ್ಷ್ಮೀ ದೇವಿಯ ಭಕ್ತರಿಗೆ ಶುಕ್ರವಾರದಂದು ವ್ರತವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಯಾವುದೇ ಒಂದು ಕಾರಣದಿಂದ ಆ ಮಹಿಳೆಗೆ ಅಥವಾ ಹುಡುಗಿಗೆ ಒಂದು ಶುಕ್ರವಾರದಂದು ವ್ರತ ಮಾಡಲು ಆಗದಿದ್ದರೆ ಚಿಂತಿಸಬೇಕಾಗಿಲ್ಲ. ಮುಂದಿನ ಶುಕ್ರವಾರ ವ್ರತವನ್ನು ಆಚರಿಸಬಹುದು. ಆದರೆ ನೀವು ಎಷ್ಟು ಶುಕ್ರವಾರಗಳವರೆಗೆ ವ್ರತ ಮಾಡುವುದಾಗಿ ಪ್ರತಿಜ್ಞೆ ತೆಗೆದುಕೊಳ್ಳುತ್ತೀರೋ ಅಷ್ಟು ಶುಕ್ರವಾರಗಳು ಪೂರ್ಣಗೊಳ್ಳಬೇಕು. ವ್ರತವನ್ನು ಆಚರಿಸುವ ಸಮಯದಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಇಚ್ಛೆಗೆ ಅನುಗುಣವಾಗಿ ವೈಭವಲಕ್ಷ್ಮಿ ವ್ರತದ ಪುಸ್ತಕಗಳನ್ನು ಕೊಡಬಹುದು. ಈ ಪುಸ್ತಕಗಳನ್ನು ವೈಭವಲಕ್ಷ್ಮೀ ದೇವಿಯ ಪುಸ್ತಕಗಳನ್ನು ಕೊಡುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಂಡು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಶುಕ್ರವಾರ ದೇವಿಗೆ ಸಿಹಿ ಅರ್ಪಣೆಯನ್ನು ಅರ್ಪಿಸಬೇಕು. ಹಣ್ಣುಗಳನ್ನು ಅಥವಾ ಊಟವನ್ನು ದಿನಕ್ಕೆ ಒಮ್ಮೆ ತೆಗೆದುಕೊಳ್ಳಬಹುದು, ಆದರೆ ರಾತ್ರಿ ಮಾತ್ರ ಸೇವಿಸಬೇಕು. ದೈಹಿಕವಾಗಿ ದುರ್ಬಲರಾದ ಜನರು ಮಾತ್ರ ದಿನಕ್ಕೆ 2 ಬಾರಿ ಊಟವನ್ನು ಮಾಡಬಹುದು. ವೈಭವಲಕ್ಷ್ಮಿ ವ್ರತವನ್ನು ವಿವಾಹಿತ ಮಹಿಳೆಯರಿಗೆ ಅಂದರೆ ಸುಮಂಗಲಿಯರಿಗೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ. ಒಂದು ವೇಳೆ ಕುಟುಂಬದಲ್ಲಿ ವಿವಾಹಿತ ಮಹಿಳೆಯರು ಇಲ್ಲದಿದ್ದರೂ ಈ ವ್ರತವನ್ನು ಯಾವುದೇ ಅವಿವಾಹಿತ ಹುಡುಗಿಯರು ಕೂಡ ಮಾಡಬಹುದು. ಒಬ್ಬ ಪುರುಷನೂ ಕೂಡ ಈ ವ್ರತವನ್ನು ಮಾಡಬಹುದು. ಆದರೆ ಮಹಿಳೆಯರು ಯಾವ ರೀತಿ ಈ ವ್ರತವನ್ನು ಮಾಡುತ್ತಾರೋ ಅದೇ ರೀತಿ ವ್ರತದ ನಿಯಮಗಳನ್ನು ಪುರುಷರು ಪಾಲಿಸಬೇಕಾಗುತ್ತದೆ. ಈ ವ್ರತವನ್ನು ಮಾಡುವಾಗ ಸಾಕಷ್ಟು ಸಮರ್ಪಣೆ, ಭಕ್ತಿ ಮತ್ತು ತೀವ್ರವಾದ ಆಸೆ ಇರಬೇಕು. ವ್ರತವನ್ನು ಅರೆಮನಸ್ಸಿನಿಂದ ಎಂದಿಗೂ ಮಾಡಬಾರದು. ಅರೆಮನಸ್ಸಿನ ವ್ರತದಿಂದ ಫಲ ಎಂದಿಗೂ ಸಿಗುವುದಿಲ್ಲ. ಶಾಸ್ತ್ರಗಳಲ್ಲಿ ಕೆಲವು ವಿಧಿಗಳನ್ನು ಉಲ್ಲೇಖಿಸಲಾಗಿದೆ. ಅದರ ಪ್ರಕಾರ ವ್ಯಕ್ತಿಯು ವ್ರತದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಪ್ರಕಾರ 11 ಅಥವಾ 21 ಶುಕ್ರವಾರಗಳವರೆಗೆ ಪೂಜೆಯ ವಿಧಾನಗಳನ್ನು ಆಚರಿಸಬೇಕು. ಪ್ರಮಾಣ ವಚನ ಸ್ವೀಕರಿಸುವಾಗ ನಿರ್ಧರಿಸಿದಂತೆ ಶುಕ್ರವಾರದಂದು ವ್ರತವನ್ನು ಆಚರಿಸಿದ ನಂತರ ಸರಿಯಾದ ಪೂಜೆ ವಿಧಿವಿಧಾನಗಳಿಗೆ ಅನುಗುಣವಾಗಿ ವ್ರತವನ್ನು ಆಚರಣೆ ಮಾಡಬೇಕು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಯಾರು ಮಾಡಬೇಕು, ವೈಭವಲಕ್ಷ್ಮಿ ಪೂಜೆಯ ನಿಯಮಗಳ್ಯಾವುವು, ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಳಬೇಕು, ಪೂಜೆಯ ಪೂರ್ವ ಸಿದ್ಧತೆ ಮತ್ತು ಪೂಜೆಯ ಸರಳ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.